ಶರಣ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನಂದೊಂದು ಟ್ರಿಪ್ಪು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆದರೆ ಆ ಪ್ಲೇಸ್ ನೋಡ್ಬೇಕಂತ ಹೊಂಟೀನಿ ನಾನು, ಅಂದರೆ ಹೋಗ್ತಾ ಇದ್ದೀನಿ ನಾನು. ಸೊ ಡಿಸೈಡ್ ಆದಮೇಲೆ ಫಟಾಫಟ್ ಬ್ಯಾಗ್ ರೆಡಿ ಮಾಡಿದೆ, ಹೊಂಟ್ಬಿಟ್ಟೆ ಮಹಾರಾಷ್ಟ್ರದ ಬಸ್ ಹಿಡ್ಕೊಂಡು. ಸುಮಾರು ಒಂದು 100 ಕಿಲೋಮೀಟರ್ ಕ್ರಾಸ್ ಆದಮೇಲೆ ಒಂದು ಪ್ಲೇಸಿಗೆ ಹೋದೆ, ಅದರ ಹೆಸರು ಜುನ್ನರ್ ಅಂತ. ಜುನ್ನರಿಂದ ನೆಕ್ಸ್ಟ್ 60 ಕಿಲೋಮೀಟರ್ ದೂರ ಇದೆ ನಾನು ಆ್ಯಕ್ಚುಲಿ ಪ್ಲೇಸಿಗೆ ಹೋಗೋದು. ಬಸ್ಸಲ್ಲಿ ಕಂಡಕ್ಟರ್ ಸಾಹೇಬರು ಮತ್ತು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ನಾನು ಕಾಲು ವಾಟರ್ಫಾಲ್ಗೆ ಹೋಗಬೇಕಂತ. ಆದರೆ ಕಮ್ಯುನಿಕೇಷನ್ ಗ್ಯಾಪಿಂದ ಅವರಿಗೆ ನನಗೆ ಮರಾಠಿ ಅಷ್ಟೊಂದು ಚೆನ್ನಾಗಿ ಬರೋಂಗಿಲ್ಲ, ಅವರಿಗೆ ಹಿಂದಿ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ. ಸೊ ಕಮ್ಯುನಿಕೇಷನ್ ಗ್ಯಾಪಿಂದ ಅವ್ರು ನನಗೆ ಒಂದು ಘಾಟಲ್ಲಿ ಇಳಿಸ್ಬಿಟ್ರು. ಅದು ಕಾಲು ವಾಟರ್ಫಾಲ್ ಇದೆ ಅಂತ. ಬಟ್ ಕಾಲು ವಾಟರ್ಫಾಲ್ ಅಲ್ಲಿಂದ 10 ಕಿಲೋಮೀಟರ್ ದೂರ ಇದೆ. ಯಾವಾಗ ಇಳ್ಕೊಂಡೆ ಯಾವಾಗ ಗೊತ್ತಾಯಿತು, ಅವಾಗ ಟೈಮ್ ಆಗಿತ್ತು 3 ಗಂಟೆ. ಸೊ ಅಲ್ಲಿಂದ 10 ಕಿಲೋಮೀಟ್ರ್ ಹೋಗಿ ಕಾಲು ವಾಟರ್ಫಾಲ್ ನೋಡೋದು ಅಷ್ಟೊಂದು ಸೇಫ್ ಅಲ್ಲ, ಮತ್ತು ವೆದರ್ ಕೂಡ ಅಷ್ಟೊಂದು ಸರಿಯಾಗಿಲ್ಲ ಅಂತ ಸ್ಥಳೀಯರಿಂದ ಇನ್ಫಾರ್ಮೇಷನ್ ಸಿಕ್ತು ನನಗೆ. ಸೊ ಇವಾಗ ಇದನ್ನೇ ಎಂಜಾಯ್ ಮಾಡೋಣ ಇವತ್ತು. ಒಳ್ಳೆಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗ ಬಸ್ಸಿಂದ ಇಳಿದೇ ಇಲ್ಲ ಅವಾಗ ನನಗೆ ಶಾಕ್ ಆಯಿತು. ಸುತ್ತಮುತ್ತ ಫುಲ್ ಗ್ರೀನರಿ, ಸ್ವಲ್ಪ ಸ್ವಲ್ಪ ಮಳೆ ಬರ್ತಾಯಿತ್ತು. ಪಟ್ ಅಂತ ಹೋಗಿ ಒಂದು ತಗಡು ಸೈಡ್ ಹತ್ರ ಹೋಗಿ ನಿಂತ್ಕೊಂಡೆ. ಇಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಭಾಳ ಖುಷಿ ಆಗ್ತಾಯಿತ್ತು. ಯಾಕಂದ್ರೆ ನಾವು ಬಯಲುಸೀಮೆ ಮಂದಿ ಈ ಥರ ಬೆಟ್ಟ ಗುಡ್ಡ ಮತ್ತು ಗ್ರೀನರಿ ಅಷ್ಟೊಂದು ಇರಂಗಿಲ್ಲ. ಆ ಮೂಮೆಂಟ್ ಏನಿದೆಯಲ್ಲ, ನಾ ಫುಲ್ ಎಂಜಾಯ್ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಹೆಂಗೆ ಅಂದರೆ ಆ ಹನಿ ಮಳೆ ಬರ್ತಾಯಿತ್ತು, ಆ ಮಂಜು ನನ್ನ ಸ್ಕಿನ್ ಟಚ್ ಮಾಡ್ತಾಯಿತ್ತು, ಆ ಗ್ರೀನರಿ, ಆ ಹಸಿರು ಸೌಂದರ್ಯ ನನ್ನ ಕಣ್ಣು ಕುಗ್ತಾ ಇತ್ತು. ಮೀನ್ಸ್ ಅವಾಗ ಅನ್ನಿಸ್ತು ಪ್ರಕೃತಿ ಎಷ್ಟು ಸುಂದರ ಇದೆ ಅಂತ. ಅದು ಘಾಟ್ ಏನಿದೆಯಲ್ಲ, ಮಲ್ಸೇಸ್ ಘಾಟ್, ಅದು ಭಾಳ ದೊಡ್ಡದು ಘಾಟ್. ಸೊ ಬೆಟ್ಟಗಳಿಂದ ನೀರು ಹರಿತಾ ಇದ್ವು, ಸಣ್ಣ ಸಣ್ಣ ವಾಟರ್ಫಾಲ್ ಕ್ರಿಯೇಟ್ ಆಗಿದ್ವು. ಅಲ್ಲಿ ಪಕ್ಕದಲ್ಲಿರೋ ಒಂದು ಟೀ ಶಾಪ್ಗೆ ಹೋದೆ. ಟೀ ಶಾಪಲ್ಲಿ ಮೆಕ್ಕಿ ತೆನಿ ಸುಡ್ತಾಯಿದ್ರು, ಬಾಜು ಕಡಕ್ ಟೀ ಮಾಡ್ತಾಯಿದ್ರು. ನನ್ನ ಮೈಂಡಲ್ಲಿ ಫುಲ್ ಖುಷಿ, ಹ್ಯಾಪಿ ಫೀಲಿಂಗ್ ಇತ್ತು. ಯಾಕಂದರೆ ಇಷ್ಟು ಸುಂದರ ಅಂತ ಪ್ಲೇಸ್ ಇತ್ತು ಅಂದರೆ, ಒಂದು ಕಡೆ ಮಳೆ ಬರ್ತಾಯಿತ್ತು, ಒಂದು ಕಡೆ ಬಾಜು ಸಣ್ಣ ಸಣ್ಣ ವಾಟರ್ಫಾಲ್ ಹರಿತಾ ಇವೆ, ನೀರು ಹರಿತಾ ಇವೆ, ಫುಲ್ ಗ್ರೀನರಿ, ಮತ್ತು ಸಣ್ಣ ಸಣ್ಣ ಮಂಗಗಳು ಓಡಾಡ್ಲತ್ತವ ಆ ಟೈಮ್ನಾಗ. ಇಷ್ಟು ಸುಂದರ ಪ್ಲೇಸ್ ಇತ್ತು ಅಂದರೆ ದಟ್ ವಾಸ್ ಅಮೇಝಿಂಗ್. ಹೋಟೆಲ್ ಪಕ್ಕದಲ್ಲಿ ಮೇಲಿಂದ ನೀರು ಬರ್ತಾಯಿದ್ವು. ಸೊ ಟ್ರೈ ಮಾಡಿದೆ ಅಲ್ಲಿ ಹೋಗಿ ಆಟ ಆಡೋಕೆ. ಸೊ ನೀರಲ್ಲಿ ನೆಂದೆ, ನೀರು ಭಾಳ ತಣ್ಣಗಿದ್ದು. ಸೊ ಅಲ್ಲಿ ಒಂದೇ ಕಡೆ 2-3 ವಾಟರ್ಫಾಲ್ ಇದ್ದು ಎಲ್ಲ ಹೋದೆ. ಮತ್ತು ಸ್ವಲ್ಪ ಎಂಜಾಯ್ ಮಾಡಿದ ನಂತರ ಟೀ ಶಾಪಲ್ಲಿ ಬಂದು ಕೂತ್ಕೊಂಡೆ. ಆ ಟೈಮಿನಾಗ ಒಂದು ಕಡೆ ಇಷ್ಟೆಲ್ಲ ಮೀನ್ಸ್ ವಾಟರ್ಫಾಲ್, ಗ್ರೀನರಿ ಮತ್ತು ಮಳೆ, ಅದ್ರ ಜೊತೆಗೆ ಒಂದು ಕಡಕ್ ಟೀ ಮಾಡಿದ್ರು. ಆ ಟೀಯನ್ನು ಕುಡಿದೆ. ಎಷ್ಟೋ ಒಳ್ಳೆ ಫೀಲಿಂಗ್ ಇತ್ತು, ಒಳ್ಳೆ ಮೂಮೆಂಟ್ ಇತ್ತು. ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ, ಅಷ್ಟು ಚಲೋ. ಸೊ ಇಷ್ಟು ದೂರ ಬಂದುಬಿಟ್ಟೆ, ಎಂಜಾಯ್ ಮಾಡಿದೆ, ಫುಲ್ ಡೇ ಸ್ಪೆಂಡ್ ಮಾಡಿದೆ. ಆದರೆ ವಾಪಸ್ ಹೋಗಬೇಕಲ್ಲ, ಹೆಂಗೆ ಹೋಗೋದು? ಆ ಬೆಟ್ಟ ಇರೋದು 60 to 70 ಡಿಗ್ರಿಯಲ್ಲಿ ರೋಡ್ ಇರೋದು ಅಲ್ಲಿ ಬೆಟ್ಟದ ಮೇಲೆ. ಸೊ ಅಲ್ಲಿ ಯಾವುದೇ ರೀತಿಯಂಥ ವೆಹಿಕಲ್ ನಿಲ್ಲಲ್ಲ. ಸೊ ನನ್ನ ಹತ್ರ ಬೈಕಿಲ್ಲ, ಏನಿಲ್ಲ, ಬಸ್ ಹತ್ಕೊಂಡು ಬಂದಿದ್ದೆ. ಸೊ ಇಲ್ಲಿ ಯಾರನ್ನ ಗಾಡಿ ನಿಲ್ಲಿಸ್ತಾರ, ಸೊ ಅದು ಭಾಳ ಟೆನ್ಷನ್ ಇತ್ತು ನನಗೆ. ತಗೊಂಡೆ, ಸ್ವಲ್ಪ ಗ್ರೀನರಿ ತಗೊಂಡೆ. ಯಾವಾಗ ಮಳೆ ಜಾಸ್ತಿ ಇತ್ತು ನೋಡ್ರಿ, ಆವಾಗ ನೀರೆಲ್ಲ ರೆಡ್ ಆಗ್ದು. ಯಾವಾಗ ಮಳೆ ಕಡಿಮೆ ಆಯಿತು, ಯಾವಾಗ ಬಿಸಿಲು ಮೋಡ ಹಡಸ್ತಾ ಹೋಗ್ತು, ಆ ಟೈಮಿನಾಗ ಒಳ್ಳೆ ಚೆನ್ನಾಗಿರೋ ವಾಟರ್ ಬರ್ತಾಯಿತ್ತು ಬೆಟ್ಟದ ಮೇಲೆ. ಫುಲ್ ಕ್ಲೀನ್ ವಾಟರ್ ಬರ್ತಾಯಿತ್ತು. ಆಮೇಲೆ ಮಳೆ, ಆ ಮಂಜು, ಅದನ್ನು ಎಂಜಾಯ್ ಮಾಡ್ತಾಯಿದ್ದೆ, ಫುಲ್ ಫೀಲ್ ಮಾಡ್ತಾಯಿದ್ದೆ. ಇವಾಗ ವಾಪಸ್ ಹೋಗಬೇಕಲ್ಲ, ನಂದು ಅದೃಷ್ಟ ಚೆನ್ನಾಗಿತ್ತು. ಒಂದು ಆಟೋ ಅಲ್ಲಿ ಸ್ಲೋ ಮಾಡಿದ್ರು. ಸೊ ಹತ್ಕೊಂಡು ನೆಕ್ಸ್ಟ್ ವಾಪಸ್ ಜುನ್ನರ್ಗೆ ಹೋದೆ.
ಜುನ್ನರ್ ರೀಚ್ ಆದೆ ಅಲ್ಲ, ಆವಾಗ ನನ್ನ ಹತ್ರ 2 ಆಪ್ಷನ್ ಇದ್ದವು. ಒಂದು ವಾಪಸ್ ಪುಣೆಗೆ ಹೋಗ್ಬೇಕು, ಯಾಕಂದರೆ ಸಂಡೇ ಇತ್ತು, ಸಂಡೇ ಕಂಪ್ಲೀಟ್ ಆಯಿತು, ನೆಕ್ಸ್ಟ್ ಮಂಡೇ ಸೊ ಆಫೀಸ್ಗೆ ಹೋಗ್ಬೇಕಲ್ಲ. 2ನೇ ಆಪ್ಷನು ಕಾಲು ವಾಟರ್ಫಾಲ್ ನೋಡೋದು. ಸೊ ನಾನೇನಂದೆ 2ನೇ ಆಪ್ಷನ್ ಚಾಯ್ಸ್ ಮಾಡಿಕೊಂಡೆ. ನಮ್ಮದು ಮ್ಯಾನೇಜರಿಗೆ ಕಾಲ್ ಮಾಡಿ ನಾನು ನಾಸಿಕ್ ಹೋಗಿನಿ, ಸೊ ಮಂಡೇ ಬರೋಕ್ಕಾಗಲ್ಲ, ಟ್ಯೂಸ್ಡೇ ಬರ್ತೀನಿ. ಸೊ ಅದಕ್ಕೆ ಅವರು ಒಪ್ಕೊಂಡ್ರು. ಸೊ ಅಲ್ಲಿ ವಾಟರ್ಫಾಲ್ ನೋಡಲೇಬೇಕು, ಅದನ್ನು ನೋಡಿ ವಾಪಸ್ ಹೋಗ್ಬೇಕು ಅಂಥೇಳಿ ನಂದೇನು ಗೋಲ್ ಇತ್ತಲ್ಲ. ಸೊ ಡಿಸೈಡ್ ಆದಮೇಲೆ ಜುನ್ನರಲ್ಲಿ ಸ್ಟೇ ಮಾಡಿದೆ ಒಂದು ದಿವಸ. ನೆಕ್ಸ್ಟ್ ಡೇ ಕಾಲು ವಾಟರ್ಫಾಲ್ಗೆ ನೋಡೋಕ್ಕೆ ಹೊರಡಿದೆ. ಸೊ ದಿಸ್ ವಾಸ್ ಮೈ ಜರ್ನಿ ಇನ್ ಮಲ್ಸೀಸ್ ಘಾಟ್. ಸೊ ಕಾಲು ವಾಟರ್ಫಾಲ್ ಜರ್ನಿ ಹೆಂಗಿತ್ತು ಅಂತ ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ತಾಯಿನಿ. ಸೊ ಥ್ಯಾಂಕ್ ಯು. ಅಷ್ಟೇ.